ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ನಾವು ಫಿಲ್ಮ್ ನೋಡಿ ಬಂದಿರ್ತೀವಿ, ಅದನ್ನು ಬೇರೆಯವ್ರಿಗೆ ಹೆಂಗೆ ಎಕ್ಸ್ಪ್ಲೈನ್ ಮಾಡಬೇಕು, ಯಾವ ಟೆನ್ಸ್ನಲ್ಲಿ ಆ ಫಿಲ್ಮ್ ಸ್ಟೋರಿನ ಹೇಳಬೇಕು. ನಿಮಗೂ ಕನ್ಫ್ಯೂಷನ್ ಇರುತ್ತಲ್ವಾ, ಯಾವ ಥರ ಫಿಲ್ಮ್ನ ನಾವು ಎಕ್ಸ್ಪ್ಲೈನ್ ಮಾಡಿ ಹೇಳಬೇಕು ಅನ್ನೋದು, ಸ್ಟೋರಿ ಟೆಲ್ಲಿಂಗ್ ಹೇಗಿರಬೇಕು. ಸೊ ಅದನ್ನೇ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಇದೆ, ಟೆನ್ಸಸ್ ಕಲ್ತಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ, ನಾವು ಒಂದು ಫಿಲ್ಮ್ ಸ್ಟೋರಿನ ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ, ಅವಾಗ ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ಇಲ್ಲಿ ನೋಡಿ, ನೀವು ಯಾವಾಗಲೂ ಕೂಡ ಫಿಲ್ಮ್ ಸ್ಟೋರಿನ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನಲ್ಲೇ ಎಕ್ಸ್ಪ್ಲೈನ್ ಮಾಡಬೇಕು. ಆ ಫಿಲ್ಮ್ನ ನೀವು ಯಾವಾಗ ನೋಡಿದ್ರೂ ಕೂಡ, ಯಾಕೆಂದರೆ ಫಿಲ್ಮ್ ಸ್ಟೋರಿ ಯಾವಾಗಲೂ ಕೂಡ ಯಾರು ನೋಡಿದ್ರೂ ಕೂಡ ಅದು ಹಾಗೇ ಇರುತ್ತೆ, ಸೇಮ್ ಇರುತ್ತೆ, ಚೇಂಜ್ ಆಗೋದಿಲ್ಲ. ಸೊ ಆ ಸ್ಟೋರಿನ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನಲ್ಲೇ ನೀವು ಬೇರೆಯವ್ರಿಗೆ ಹೇಳಬೇಕು ಎಕ್ಸ್ಪ್ಲೈನ್ ಮಾಡುವಾಗ. ಆರ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಕೂಡ ಯೂಸ್ ಮಾಡ್ಬೋದು. ಆ ಫಿಲ್ಮ್ನಲ್ಲಿ ಯಾವುದಾದ್ರೂ ಒಂದು ಕಂಟಿನ್ಯೂಸ್ ಆ್ಯಕ್ಷನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರೆಸೆಂಟ್ ಬಿ ಫಾರ್ಮ್ಸ್ನ ಯೂಸ್ ಮಾಡಬೇಕು. ಮೋಡಲ್ ವರ್ಬ್ಸ್ನ ಕೂಡ ಯೂಸ್ ಮಾಡ್ಬೋದು, ಬಟ್ ಪ್ರೆಸೆಂಟ್ ಫಾರ್ಮ್ನಲ್ಲೇ. ಆ್ಯಂಡ್ ಪ್ಯಾಸಿವ್ ಸೆಂಟೆನ್ಸ್ಗಳನ್ನ ಕೂಡ ಪ್ರೆಸೆಂಟ್ ಸಿಂಪಲ್ನಲ್ಲೇ ನೀವು ಯೂಸ್ ಮಾಡಿ ಹೇಳಬೇಕು ನೆಸೆಸಿಟಿ ಇದ್ದರೆ, ರೈಟ್? ಸೊ ಈಗ ನಾನು ನಿಮಗೆ ಎಕ್ಸಾಂಪಲ್ಗೆ ಈ ಫಿಲ್ಮ್ ಯುವರತ್ನ, ಇದರ ಸ್ಟೋರಿನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೋಡಿ ಯಾವ ಥರ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನಲ್ಲಿರೋ ವರ್ಬ್ನ ಯೂಸ್ ಮಾಡ್ತೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನಾವು ಸ್ಟೋರಿನ ಎರಡು ರೀತಿ ಹೇಳ್ಬೋದು. ಒಂದು ಸ್ಟೋರಿಯ ಪ್ಲಾಟ್, ಅಂದರೆ ಸಮ್ಮರಿ. ಇದನ್ನು ನಾವು 2-3 ಸೆಂಟೆನ್ಸ್ನಲ್ಲಿ ಹೇಳಿ ಮುಗಿಸ್ಬಿಡ್ತೀವಿ. ಸೊ ಅವಾಗ ನಿಮ್ಗೆ ಐಡಿಯಾ ಬರುತ್ತೆ ಫಿಲ್ಮ್ ಯಾವುದ್ರ ಬಗ್ಗೆ ಇದೆ, ಫಿಲ್ಮ್ನ ಥೀಮ್ ಏನು ಅನ್ನೋದು. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಈ ಥರ, ದ ಮೂವಿ ಡೀಲ್ಸ್ ವಿತ್ ದ, ಅಂದರೆ ಮೂವಿ ಯಾವ ವಿಷಯಕ್ಕೆ ಸಂಬಂಧಿಸಿದೆ, ಅದರಲ್ಲಿ ಏನು ಡಿಸ್ಕಸ್ ಆಗ್ತಿದೆ ಅನ್ನೋದನ್ನು ಈ ಥರ ಡೀಲ್ ವಿತ್ ಹೇಳ್ತಾರೆ. ದ ಮೂವಿ ಡೀಲ್ಸ್ ವಿತ್ ದ ಪ್ರೈವೇಟೈಸೇಷನ್ ಆಫ್ ದಿ ಎಜುಕೇಷನ್ ಸಿಸ್ಟಮ್. ದ ಸ್ಟೋರಿ ರಿವಾಲ್ವ್ಸ್ ಅರೌಂಡ್, ನೋಡಿ ದ ಸ್ಟೋರಿ ರಿವಾಲ್ವ್ಸ್ ಅರೌಂಡ್, ಸ್ಟೋರಿ ಯಾವುದ್ರ ಸುತ್ತುತ್ತೆ, ಅ ಪ್ರಿನ್ಸಿಪಾಲ್ ಪ್ಲೇಡ್ ಬೈ ಪ್ರಕಾಶ್ ರಾಜ್. ಆ ಪ್ರಿನ್ಸಿಪಾಲ್, ಒಬ್ಬ ಪ್ರಿನ್ಸಿಪಾಲ್, ಪ್ಲೇಡ್ ಬೈ. ಸೊ ಇದು ಪ್ಯಾಸಿವ್ ಫಾರ್ಮ್ನಲ್ಲೇ ಇದೆ, ಪ್ಲೇಡ್ ಬೈ. ಆ ರೋಲ್ನ ಯಾರು ಪ್ಲೇ ಮಾಡಿದ್ರು, ಪ್ಲೇಡ್ ಬೈ ಪ್ರಕಾಶ್ ರಾಜ್. ಹೂ ಫೈಟ್ಸ್, ನೋಡಿ ಇಲ್ಲಿ, ಹೂ ಫೈಟ್ಸ್ ಟು ಸೇವ್ ದ ಗವರ್ಮೆಂಟ್ ಕಾಲೇಜಸ್, ಕಂಡೆಮ್ನಿಂಗ್ ದ ಪ್ರೈವೇಟೈಸೇಷನ್ ಆಫ್ ದ ಎಜುಕೇಷನ್ ಸಿಸ್ಟಮ್. ಆ್ಯಂಡ್ ದ ಪ್ರೊಟ್ಯಾಗನಿಸ್ಟ್, ಅಂದರೆ ಹೀರೋ. ಆ್ಯಂಡ್ ದ ಹೀರೋ ಪ್ಲೇಡ್ ಬೈ ಪುನೀತ್ ರಾಜ್ಕುಮಾರ್ ಸಪೋರ್ಟ್ಸ್ ಹಿಸ್ ವಿಷನ್ ಅಲಾಂಗ್ ದ ವೇ. ನೋಡಿ ಇದು ಪ್ಲಾಟ್ ಆಫ್ ದ ಮೂವಿ. ಅಂದರೆ ಒಂದು 2-3 ಸೆಂಟೆನ್ಸ್ನಲ್ಲೇ ಮೂವಿಯ ಸ್ಟೋರಿನ ಸಮ್ಮರಿನ ಹೇಳೋದು, ಇದರಿಂದ ಗೊತ್ತಾಗುತ್ತೆ ಮೂವಿ ಯಾವುದ್ರ ಬಗ್ಗೆ ಇದೆ ಅಂತ. ಇನ್ನೊಂದು ಡೀಟೇಲ್ಡ್ ಎಕ್ಸ್ಪ್ಲನೇಷನ್, ಸೀನ್ ಟು ಸೀನ್ ಏನಾಗುತ್ತೆ ಅನ್ನೋದನ್ನ ಹೇಳೋದು. ಇದರಿಂದ ನೀವು ಮೂವಿನ ವಿಜುವಲೈಸ್ ಮಾಡ್ಕೋಬಹುದು. ಸೊ ಅದನ್ನು ಕೂಡ ನಾನೀಗ ತೋರಿಸ್ತೀನಿ ನೋಡಿ. ಸೊ ಮೂವಿನ ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು ಸೀನ್ ಟು ಸೀನ್ ಅನ್ನೋದು. ಇನ್ ದ ಬಿಗಿನಿಂಗ್, ಸೊ ಫಿಲ್ಮ್ನ ಫಸ್ಟ್ ಸೀನಿಂದ ನಾನು ಹೇಳ್ತಾ ಇದ್ದೀನಿ. ಇನ್ ದ ಬಿಗಿನಿಂಗ್, ಅ ಗರ್ಲ್ ಕಮಿಟ್ಸ್ ಸೂಸೈಡ್ ಆಫ್ಟರ್ ಫೇಲಿಂಗ್ ಹರ್ ಎಕ್ಸಾಮ್ಸ್. ಆಫ್ಟರ್ ಮುಂದೆ ವರ್ಬ್ ಬಂದರೆ ಈ ಥರ ಎಂಜಿನಲ್ಲಿ ಇರುತ್ತಲ್ವ. ಆಫ್ಟರ್ ಫೇಲಿಂಗ್ ಹರ್ ಎಕ್ಸಾಮ್ಸ್ ಡಿಸ್ಪೈಟ್ ಬೀಯಿಂಗ್ ಅ ಬ್ರಿಲಿಯಂಟ್ ಸ್ಟೂಡೆಂಟ್ ಆಫ್ RK ಯೂನಿವರ್ಸಿಟಿ. ಇಲ್ಲಿ ನಾನು ನಿಮಗೆ ಡೀಟೇಲಾಗಿ ಗ್ರಾಮರ್ ಮತ್ತೇನು ಹೇಳ್ಕೊಡ್ತಾ ಇಲ್ಲ, ನೀವೇ ಅರ್ಥ ಮಾಡ್ಕೋಬೇಕು. ಆಲ್ರೆಡಿ ನಾನು ತುಂಬ ವಿಡಿಯೋಸ್ ಕವರ್ ಮಾಡಿದ್ದೀನಿ. ದೆನ್ ಹರ್ ಪ್ರಿನ್ಸಿಪಾಲ್ ಪ್ಲೇಡ್ ಬೈ ಪ್ರಕಾಶ್ ರಾಜ್ ಗೆಟ್ಸ್ ಡಿಸ್ಟ್ರಾಟ್ ಅಂದರೆ ಎಕ್ಸ್ಟ್ರೀಮ್ಲಿ ವರಿಡ್, ಆಂಕ್ಷಿಯಸ್ ಅಬೌಟ್ ದಿ ಇನ್ಸಿಡೆಂಟ್. ಪ್ರಕಾಶ್ ರಾಜ್ ಗೆಟ್ಸ್ ಡಿಸ್ಟ್ರಾಟ್, ನೋಡಿ ಗೆಟ್ಸ್ ಅಂತ ಬಂತು, ಗಾಟ್ ಅಂತ ಬಂದಿಲ್ಲ. ಅಬೌಟ್ ದ ಇನ್ಸಿಡೆಂಟ್ ಆ್ಯಂಡ್ ಡಿಸೈಡ್ಸ್ ಟು ಫೈಟ್, ಆ್ಯಂಡ್ ಹಿ ಡಿಸೈಡ್ಸ್ ಮತ್ತೆ ಹಾಕಬೇಕಾಗಿಲ್ಲ, ಆ್ಯಂಡ್ ಡಿಸೈಡ್ಸ್ ಟು ಫೈಟ್ ಅಗೇನ್ಸ್ಟ್ ದಿ ಎಜುಕೇಷನ್ ಮಾಫಿಯಾ which is backed by the politicians. So what he decides? He decides to fight against the education mafia which is backed by, andre supported by the politicians. He starts a petition. Next scene enagutte, he starts a petition against the private colleges for commercializing education. For doing something irutalva, yavaglu for munde ing verb barutte, for commercializing education. ದೆನ್ ಕಮ್ಸ್ ದ ಬ್ಯಾಡ್ ಗಾಯ್, ಈ ಥರ ಹೇಳ್ತಾರೆ. ದೆನ್ ಕಮ್ಸ್ ಸಂಬಡಿ, ಅಂದರೆ ಅವ್ರನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಆ ಸೀನ್ಗೆ. ಈ ಥರ ಇಂಟ್ರೊಡ್ಯೂಸ್ ಮಾಡುವಾಗ ನಾವು ಹೇಳುವಾಗ ಈ ಥರ ಹೇಳಬೇಕು, ದೆನ್ ಕಮ್ಸ್ ದ ಹೀರೋ, ದೆನ್ ಕಮ್ಸ್ ದ ಬ್ಯಾಡ್ ಗಾಯ್, ರೈಟ್? ದೆನ್ ಕಮ್ಸ್ ದ ಬ್ಯಾಡ್ ಗಾಯ್ ಆ್ಯಸ್ ಎ ಲೀಡರ್ ಆಫ್ ದ ಪ್ರೈವೇಟ್ ಕಾಲೇಜಸ್ ರಿಟ್ಯಾಲಿಯೇಟ್ಸ್ ಅಂದರೆ ತಿರುಗಿ ಬೀಳೋದು, ಒಪ್ಕೊಳ್ದೇ ಇರೋದು, ಫೈಟ್ ಮಾಡೋಕ್ಕೆ ಬರೋದು. ರಿಟ್ಯಾಲಿಯೇಟ್ಸ್ ಬೈ ಸೆಂಡಿಂಗ್ ರೌಡೀಸ್ ಟು ಕಾಲೇಜಸ್. ಹಿ ರಿಟ್ಯಾಲಿಯೇಟ್ಸ್ ಬೈ sending rowdies to colleges across the state to stop the petition, right? What he does? He retaliates by sending rowdies to colleges, right? This scene introduces the hero of the movie. This scene introduces the hero of the movie, Puneet, as Arjun, who is a student leader. The hero of the movie, Puneet, as Arjun, who is a student leader. He fights them off. ಫೈಟ್ ಆಫ್ ಅಂದರೆ ಅವ್ರನ್ನ ಫೈಟ್ ಮಾಡಿ ಅಲ್ಲಿಂದ ಓಡಿಸ್ಬಿಡೋದು ರೌಡೀಸ್ನ. ಹಿ ಫೈಟ್ಸ್ ದೆಮ್ ಆಫ್
and gets expelled from his college in Mangalore for doing so. ಸೊ ಫೈಟ್ ಮಾಡಿದ್ದಕ್ಕೆ he gets expelled from his college. ಅವನನ್ನ ಕೂಡ ಕಾಲೇಜಿಂದ ಹೊರಗೆ ಹಾಕ್ತಾರೆ ಇನ್ ಮ್ಯಾಂಗ್ಳೂರ್ ಫಾರ್ ಡೂಯಿಂಗ್ ಸೊ, ಆ ರೀತಿ ಮಾಡಿದ್ದಕ್ಕಾಗಿ. ರೈಟ್. ಲೇಟರ್ he gets admission, Puneet gets admission into the RK University as a student to support Prakash Raj's mission. And he finds out that a gang of bad guys, and he finds out that a gang of bad guys disrupting studies. ಈಗ ಇಲ್ಲಿ ನೋಡಿ, ಬ್ಯಾಡ್ ಗಾಯ್ಸ್ ನೌನ್ ಆದ್ಮೇಲೆ ING ಬ್ಯಾಗ್ ಬಂತು ಡೈರೆಕ್ಟ್ ಆಗಿ. ಅವರು ಏನ್ ಮಾಡ್ತಾ ಇರೋವಾಗ ಅದಾಯ್ತು ಅಂತ ಹೇಳೋವಾಗ ಈ ಥರ ಡೈರೆಕ್ಟ್ ING ಹಾಕ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ನೋಡಿ, ಐ ಸ ಅ ಮ್ಯಾನ್ ಫೈಟಿಂಗ್ ವಿತ್ ಅ ವುಮನ್. ಆ ವ್ಯಕ್ತಿ ಒಬ್ಬರ ಜೊತೆ ಫೈಟ್ ಮಾಡ್ತಾ ಇದ್ದ, ಅದನ್ನು ನಾನು ನೋಡಿದೆ. ಐ ಸ ಅ ಮ್ಯಾನ್ ಫೈಟಿಂಗ್ ವಿತ್ ಅ ವುಮನ್. ಅದೇ ಸೆಂಟೆನ್ಸ್ ಸ್ಟ್ರಕ್ಚರ್ ಇಲ್ಲಿದೆ. ಅ ಗ್ಯಾಂಗ್ ಆಫ್ ಬ್ಯಾಡ್ ಗೈಸ್ ಡಿಸ್ರಪ್ಟಿಂಗ್ ಸ್ಟಡೀಸ್, ಹರಾಸಿಂಗ್ ಸ್ಟೂಡೆಂಟ್ಸ್ ಆ್ಯಂಡ್ ಸಪ್ಲೈಯಿಂಗ್ ಡ್ರಗ್ಸ್ ಟು ದೆಮ್. ಇದನ್ನೆಲ್ಲ ಮಾಡ್ತಾ ಇರೋದನ್ನ ಹೀರೋ ಫೈಂಡ್ ಔಟ್ ಮಾಡ್ದ. ರೈಟ್. ಈ ವಿಡಿಯೋ ಆದಮೇಲೆ ನೀವು ಕೂಡ ನಿಮ್ಮ ಫೇವ್ರೆಟ್ ಫಿಲ್ಮ್ನ 1-2-3 ಸೀನ್ನ ಈ ಥರ ಎಕ್ಸ್ಪ್ಲೈನ್ ಮಾಡಿ ಕಾಮೆಂಟ್ ಮಾಡಿ, ನಾನು ಚೆಕ್ ಮಾಡ್ತೀನಿ. ರೈಟ್. ನೆಕ್ಸ್ಟ್ ಏನಾಗುತ್ತೆ ನೋಡಿ, ದ ಸ್ಟೋರಿ ಪ್ರೊಸೀಡ್ಸ್ ವಿತ್, ಅಂದರೆ ಮುಂದುವರಿಯುತ್ತೆ, ವಿತ್ ಕಾಮಿಡಿ ಸೀಕ್ವೆನ್ಸಸ್ ಆ್ಯಂಡ್ ದ ಹೀರೋಸ್ ಎನ್ಕೌಂಟರ್ ಅಂದರೆ ಮೀಟ್ ಮಾಡೋದನ್ನೇ ಈ ಥರ ಹೇಳ್ತೀವಿ. ಆ್ಯಂಡ್ ಹೀರೋಸ್ ಎನ್ಕೌಂಟರ್ ವಿತ್ ರೌಡೀಸ್. ರೈಟ್. ಇದರಿಂದ ಮೂವಿ ಮುಂದುವರಿಯುತ್ತೆ. ಪುನೀತ್ ಮೀಟ್ಸ್ ಹಿಸ್ ಲವ್ ಇಂಟ್ರೆಸ್ಟ್ ಅಂದರೆ ದ ಗರ್ಲ್ ಹೀರೋಯಿನ್. ಪುನೀತ್ ಮೀಟ್ಸ್ ಹಿಸ್ ಲವ್ ಇಂಟ್ರೆಸ್ಟ್ ವೈಲ್ ಬೀಟಿಂಗ್ ಅಪ್ ದ ಗೋನ್ಸ್. ಈಗ ಇಲ್ಲಿ ನೋಡಿ, ಬೀಟಿಂಗ್ ಅಪ್ ದ ಗೋನ್ಸ್ ಪ್ರೆಸೆಂಟ್ ಕಂಟಿನ್ಯೂಸ್ನಲ್ಲಿ ಬಂತು. ವೈಲ್ ಹೀ ಈಸ್ ಬೀಟಿಂಗ್ ಅಪ್ ಅಂತ ಹೇಳೋ ಬದಲು ಆಲ್ರೆಡಿ ಪುನೀತ್ನ ಮೆನ್ಷನ್ ಮಾಡಿದ್ವಲ್ಲ, ಹೀ ಈಸ್ನ ಹಾಕಬೇಕಾಗಿಲ್ಲ. ರೈಟ್, ಅದು ಸ್ಕಿಪ್ ಮಾಡ್ಬೋದು. ಈ ಥರ ವಿಷಯಗಳನ್ನೆಲ್ಲ ನಾನು ಗ್ರಾಮರ್ ವೀಡಿಯೋಸ್ನಲ್ಲಿ ಹೇಳ್ಕೊಡಿನಲ್ವಾ. ವೈಲ್ ಬೀಟಿಂಗ್ ಅಪ್ ದ ಗೂನ್ಸ್ ಅಂದರೆ ಬ್ಯಾಡ್ ಗೈಸ್ ಇನ್ ಅ ಸೀನ್. ಆ್ಯಂಡ್ ಲೇಟರ್ ಹಿ ಫೈಂಡ್ಸ್ ಔಟ್ ದಟ್, ಆಮೇಲೆ ಅವ್ನಿಗೆ ಗೊತ್ತಾಗುತ್ತೆ, ಶಿ ಈಸ್ ಅ ಲೆಕ್ಚರರ್ ಇನ್ ದ ಕಾಲೇಜ್ ಅನ್ನೋದು ಅವ್ನಿಗೆ ಆಮೇಲೆ ಗೊತ್ತಾಗುತ್ತೆ. ಸೊ ಇದೇ ಥರ ನೀವು ಫುಲ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ಬೋದು. ರೈಟ್. ಪ್ರತಿಯೊಂದು ಸೀನ್ನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಯಾವ ಥರ ಎಂಡ್ ಮಾಡೋದು, ಈ ಥರ ನೋಡಿ. ದ ಮೂವಿ ಇಂಟೆಂಟ್ಸ್ ಟು ಕನ್ವೇ ದ ಮೆಸೇಜ್ ದ್ಯಾಟ್, ಇಂಟೆಂಟ್ಸ್ ಅಂದರೆ ಉದ್ದೇಶಿಸು. ದ ಮೂವಿ ಇಂಟೆಂಟ್ಸ್ ಟು ಕನ್ವೇ ದ ಮೆಸೇಜ್ ದ್ಯಾಟ್ ಎಜುಕೇಷನ್ ಇಸ್ ನಾಟ್ ಅ ಬಿಸ್ನೆಸ್, ಇಟ್ಸ್ ಅ ಸರ್ವಿಸ್. ಆ್ಯಂಡ್ ಆಲ್ಸೋ ಹೈಲೈಟ್ಸ್ ಸ್ಟೂಡೆಂಟ್ ಎಂಪವರ್ಮೆಂಟ್, ದ ರೋಲ್ ಆಫ್ ಟೀಚರ್ಸ್, ಆ್ಯಂಡ್ why skills are just as important as academics. ಯಾಕೆ ಸ್ಕಿಲ್ಸ್ ಅಕಾಡೆಮಿಕ್ಸ್ನಷ್ಟೇ ಅಂದರೆ ಓದಿನಷ್ಟೇ ಇಂಪಾರ್ಟೆಂಟ್ ಅನ್ನೋದು ಈ ಫಿಲ್ಮ್ನಲ್ಲಿ ಹೇಳಲಾಗಿದೆ. ಇಟ್ ಹೈಲೈಟ್ಸ್ ವೈ ಸ್ಕಿಲ್ಸ್ ಆರ್ ಜಸ್ಟ್ ಆಸ್ ಇಂಪಾರ್ಟೆಂಟ್ ಆಸ್ ಅಕಾಡೆಮಿಕ್ಸ್ ಅಂದರೆ ಎಕ್ಸಾಕ್ಟ್ಲಿ ಆಸ್ ಇಂಪಾರ್ಟೆಂಟ್ ಆಸ್ ಅಕಾಡೆಮಿಕ್ಸ್. ದ ಮೂವಿ ಎಂಡ್ಸ್ ವಿತ್ ದ ಹೀರೋ ಸಕ್ಸೀಡಿಂಗ್ ಇನ್ ಹಿಸ್ ಮಿಷನ್. ನೋಡಿ, ಹೀರೋ ಡೂಯಿಂಗ್ ವಾಟ್? ಹೀರೋ ಸಕ್ಸೀಡಿಂಗ್ ಇನ್ ಹಿಸ್ ಮಿಷನ್. ದ ಮೂವಿ ಎಂಡ್ಸ್ ವಿತ್ ದ ಹೀರೋ ಸಕ್ಸೀಡಿಂಗ್ ಇನ್ ಹಿಸ್ ಮಿಷನ್ ವಿತ್ ಆಲ್ ದ ಅಬ್ಸ್ಟ್ಯಾಕಲ್ಸ್ ಅಲಾಂಗ್ ದ ವೇ. ಅಬ್ಸ್ಟ್ಯಾಕಲ್ಸ್ ಅಂದರೆ ಅಡೆತಡೆಗಳು, ಅಲಾಂಗ್ ದ ವೇ. ರೈಟ್. ಸೊ ಈ ಥರ ಆ ಮೂವಿಯ ಇಂಟೆನ್ಷನ್ನ, ಆ ಮೂವಿಯ ಮೆಸೇಜ್ನ, ಆ ಥರ ಮೂವಿಯ ಓವರ್ ಆಲ್ ಥೀಮ್ನ ಲಾಸ್ಟ್ನಲ್ಲಿ ಹೇಳಿ ನೀವು ಮುಗಿಸ್ಬೋದು. ಗೊತ್ತಾಯ್ತಲ್ಲ? ನೀವು ಕೂಡ ನಿಮಗೆ ಫೇವ್ರೆಟ್ ಮೂವಿ 2-3 ಸೀನ್ನ ಕೆಳಗಡೆ ಎಕ್ಸ್ಪ್ಲೈನ್ ಮಾಡಿ. ರೈಟ್. ಆ್ಯಂಡ್ ಪ್ಲೀಸ್ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ನಮ್ಮ ಲೈಫ್ನಲ್ಲಿ ಪಾಸ್ಟ್ ಎಕ್ಸ್ಪೀರಿಯನ್ಸ್ಗಳು, ನಮ್ಮ ಲೈಫ್ನಲ್ಲಿ ನಡೆದಂಥ ಸ್ಟೋರಿಗಳನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು ಅದ್ರ ಮೇಲೆ ಕೂಡ ನಾನು ವೀಡಿಯೋ ಮಾಡಿದ್ದೀನಿ. ಡೈಲಿ ರೊಟೀನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು ಅದ್ರ ಮೇಲೆ ಕೂಡ ನಾನು ವೀಡಿಯೋ ಮಾಡಿದ್ದೀನಿ. ಅದನ್ನು ಕೂಡ ನೋಡಿ. ಇಲ್ಲಿ ನಾನು ಲಿಂಕ್ ಕೊಡ್ತಾ ಇದ್ದೀನಿ. ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.